ಮುಖ್ಯಮಂತ್ರಿಗಳು ಬಿಟ್ಟಿರ್ತಕ್ಕಂಥದ್ದು ಪರಿಹಾರ ಬಗೆಹರಿಯುತ್ತೆ ಅಂತ ಸಮಸ್ಯೆಗೆ ಪರಿಹಾರ ಇದೆ. ಅವೆಲ್ಲ ಅಂಗೀಕಾರ ಮಾಡಬಾರ್ದು ಅಂತ ನಾನು ಸಹ ಮುಖ್ಯಮಂತ್ರಿಗಳಲ್ಲಿ ಒತ್ತಾಯ ಮಾಡ್ತೇನೆ, ವಿನಂತಿ ಮಾಡ್ತೇನೆ. ಮತ್ತು ಅವರು ನನಗೆ ನನ್ನ ಅನುಭವ ನಾನು ರಾಮಲಿಂಗಾರೆಡ್ಡಿ ಅವರಿಗೆ ಸುಮಾರು 45-50 ವರ್ಷದಿಂದ ಗೊತ್ತಿರೋದ್ರಿಂದ ಅವರು ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗಕ್ಕೆ ಸಾಧ್ಯನೇ ಇಲ್ಲ. ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಾರೆ, ಇದ್ದು ಕಾಂಗ್ರೆಸ್ ಪಕ್ಷವನ್ನು ಬೆಳೆಸ್ತಾರೆ ಅನ್ನೋ ನಂಬಿಕೆ ಸಹ ನನಗೆ. ಅವೆಲ್ಲ ಮುಖ್ಯಮಂತ್ರಿ ಮಟ್ಟದಲ್ಲಿ ಮತ್ತು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಗಳು ಸಹ ಇಲ್ಲೇ ಇದ್ದಾರೆ, ಸುರ್ಜೇವಾಲಾ ಅವರು. ಅದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ಅದಕ್ಕೆ ಯಾವುದಾದ್ರೂ ಅಮಿಕಬಲ್ ಆಗಿ ಯಾವುದಾದ್ರೂ ಒಂದು ಬರುತ್ತೆ, ಅದರಲ್ಲಿ ತೊಂದರೆ ಏನಿದೆ. ಆರ್ಡ್ ಆ್ಯಂಡ್ ಫಾಸ್ಟ್ ಅಂತ ರೂಲ್ ಅಂತ ಏನಿಲ್ಲ. ಕೆಲವು ಸಂದರ್ಭದಲ್ಲಿ ಸರಿ ಬರುತ್ತೆ. ವಿ ಅಗ್ರಿ ಫಾರ್ ಡಿಸಗ್ರಿಮೆಂಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಸಮಾಧಾನ ನನಗಿದೆ. ರಾಮಲಿಂಗಾರೆಡ್ಡಿ ಅವರು ಹೇಳಿದ್ನಲ್ಲ, ಅವರು ಸಮಾಧಾನ ಆಗಿದೆ. ಕಾಂಗ್ರೆಸ್ ಪಕ್ಷ ಝೀರೋಗೆ ಬಂದಾಗಲಿಂದನೂ ನಾವು ಕಾಂಗ್ರೆಸ್ ಪಕ್ಷವನ್ನು ಕಟ್ಕೊಂಡು ಬಂದಿರತಕ್ಕಂಥವ್ರು. ಅದು ನಾನಿರ್ಬೋದು, ಅಥವಾ ರಾಮಲಿಂಗಾರೆಡ್ಡಿ ಅವರು ಇರ್ಬೋದು, ಕೆ ಎಂ ನಾಗರಾಜ್ ಇರ್ಬೋದು, PM ಅಶೋಕ್ ಇರ್ಬೋದು, ರೇವಣ್ಣವ್ರು, ನಾವೆಲ್ಲರೂ ಸಹ ಬೆಂಗಳೂರಲ್ಲಿ ವಿದ್ಯಾರ್ಥಿ ದೆಸೆಯಿಂದ ಬಂದಿರತಕ್ಕಂಥವ್ರು. ಪಕ್ಷಕ್ಕೇನು ತೊಂದರೆ ಆಗದೆ ಇರ್ತಾರೆ ನಾವು ನೋಡ್ಬೋದು. ಯಾರು ಹೇಳಿದ್ದು? ನಾನು ಹೋದಾಗ ಬೇರೆ MLCಗಳ ನಮ್ಮ ಪತ್ರ ಸಲ್ಲಿಕೆ ಮಾಡೋ ಅವ್ರಿಗೋಸ್ಕರ ನಾನು ಹೋಗಿದ್ದು. ನನ್ನ ರಾಜೀನಾಮೆ ನನ್ನ ನಾಮಪತ್ರ ಸಲ್ಲಿಸುವಾಗ ಮುಖ್ಯಮಂತ್ರಿಗಳು ಇದ್ದರು, ಮಾಜಿ ಮುಖ್ಯಮಂತ್ರಿಗಳು ಇದ್ದರು, ಸತೀಶ್ ಜಾರಕಿಹೊಳಿ ಅವರಿದ್ದರು, ಆಮೇಲೆ ಬೇರೆ ಶಾಸಕರೆಲ್ಲರೂ ಸಹ ಇದ್ದರು. 2 ಸೆಟ್ ಮಾಡಿದ್ದೀನಿ, ಎಲ್ಲರೂ ಸಹ ಇದ್ದರು. ಈ ಥರ ದಯವಿಟ್ಟು ಸುಳ್ಳು ಸುದ್ದಿಯನ್ನು ಹರಡಿಸ್ಲಿಕ್ಕೆ ಹೋಗಿ. ನಾನು ಬಂದಿದ್ದು ಕಮಟ್ಕರ್ ಅವ್ರದ್ದು ಮತ್ತೆ ಇವ್ರದ್ದು ನಾಮಿನೇಷನ್ ಫೈಲ್ ಮಾಡ್ಸಕ್ಕೆ ಅವ್ರು ನಾಮಿನೇಷನ್ ಫೈಲ್ ಮಾಡ್ಸಕ್ಕೆ ಬಂದಿದ್ದು. ಸರ್, ಈಗ 5ನೇ ಅಭ್ಯರ್ಥಿನ ಕಣಕ್ಕೆ ಕಳಿಸಿದ್ರಿ, ಏನು ಸರ್ ಅದು? 5 ನಮ್ಮಲ್ಲಿ ಸಂಖ್ಯೆ ಇದೆ. ನಮ್ಮಲ್ಲಿ ಎರಡು ಓಟ್ ಏನೋ ಸಂಖ್ಯೆ ಇದೆ. ನಾವು ಅದನ್ನು ಮುಖ್ಯಮಂತ್ರಿ ಬಿಟ್ಟಿದ್ದೀವಿ, ಅವರು ಮಾಡ್ತಾರೆ. ಅದೆಲ್ಲ ಭಾರತೀಯ ಜನತಾ ಪಾರ್ಟಿ ಕೆಲಸ ನಾವು ಮಾಡೋಕ್ಕೆ ಹೋಗೋದಿಲ್ಲ. ಆದ್ದರಿಂದ ನಾವೇನು BJP ಅವ್ರನ್ನ ಹೋಗಿ ಆಪರೇಷನ್ ಮಾಡೋಕ್ಕೂ ಹೋಗೋದಿಲ್ಲ. ಅವ್ರು ಬೇಕಾಗೂ ಇಲ್ಲ. ನಮಗೆ ಸ್ಟ್ರೆಂತ್ ಇದೆ, ನಾವು ಗೆಲ್ತೀವಿ. ಥ್ಯಾಂಕ್ ಯು. ಮುಖ್ಯಮಂತ್ರಿಗಳು ಬಿಟ್ಟಿರ್ತಕ್ಕಂಥದ್ದು ಪರಿಹಾರ ಬಗೆಹರಿಯುತ್ತೆ ಅಂತ ಸಮಸ್ಯೆಗೆ ಪರಿಹಾರ ಇದೆ. ಅವೆಲ್ಲ ಅಂಗೀಕಾರ ಮಾಡಬಾರ್ದು ಅಂತ ನಾನು ಸಹ ಮುಖ್ಯಮಂತ್ರಿಗಳಲ್ಲಿ ಒತ್ತಾಯ ಮಾಡ್ತೇನೆ, ವಿನಂತಿ ಮಾಡ್ತೇನೆ. ಮತ್ತು ಅವರು ನನಗೆ ನನ್ನ ಅನುಭವ ನಾನು ರಾಮಲಿಂಗಾರೆಡ್ಡಿ ಅವರಿಗೆ ಸುಮಾರು 45-50 ವರ್ಷದಿಂದ ಗೊತ್ತಿರೋದ್ರಿಂದ ಅವರು ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗಕ್ಕೆ ಸಾಧ್ಯನೇ ಇಲ್ಲ. ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಾರೆ, ಇದ್ದು ಕಾಂಗ್ರೆಸ್ ಪಕ್ಷವನ್ನು ಬೆಳೆಸ್ತಾರೆ ಅನ್ನೋ ನಂಬಿಕೆ ಸಹ ನನಗೆ. ಅವೆಲ್ಲ ಮುಖ್ಯಮಂತ್ರಿ ಮಟ್ಟದಲ್ಲಿ ಮತ್ತು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಗಳು ಸಹ ಇಲ್ಲೇ ಇದ್ದಾರೆ, ಸುರ್ಜೇವಾಲಾ ಅವರು. ಅದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ಅದಕ್ಕೆ ಯಾವುದಾದ್ರೂ ಅಮಿಕಬಲ್ ಆಗಿ ಯಾವುದಾದ್ರೂ ಒಂದು ಬರುತ್ತೆ, ಅದರಲ್ಲಿ ತೊಂದರೆ ಏನಿದೆ. ಆರ್ಡ್ ಆ್ಯಂಡ್ ಫಾಸ್ಟ್ ಅಂತ ರೂಲ್ ಅಂತ ಏನಿಲ್ಲ. ಕೆಲವು ಸಂದರ್ಭದಲ್ಲಿ ಸರಿ ಬರುತ್ತೆ. ವಿ ಅಗ್ರಿ ಫಾರ್ ಡಿಸಗ್ರಿಮೆಂಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಸಮಾಧಾನ ನನಗಿದೆ. ರಾಮಲಿಂಗಾರೆಡ್ಡಿ ಅವರು ಹೇಳಿದ್ನಲ್ಲ, ಅವರು ಸಮಾಧಾನ ಆಗಿದೆ. ಕಾಂಗ್ರೆಸ್ ಪಕ್ಷ ಝೀರೋಗೆ ಬಂದಾಗಲಿಂದನೂ ನಾವು ಕಾಂಗ್ರೆಸ್ ಪಕ್ಷವನ್ನು ಕಟ್ಕೊಂಡು ಬಂದಿರತಕ್ಕಂಥವ್ರು. ಅದು ನಾನಿರ್ಬೋದು, ಅಥವಾ ರಾಮಲಿಂಗಾರೆಡ್ಡಿ ಅವರು ಇರ್ಬೋದು, ಕೆ ಎಂ ನಾಗರಾಜ್ ಇರ್ಬೋದು, PM ಅಶೋಕ್ ಇರ್ಬೋದು, ರೇವಣ್ಣವ್ರು, ನಾವೆಲ್ಲರೂ ಸಹ ಬೆಂಗಳೂರಲ್ಲಿ ವಿದ್ಯಾರ್ಥಿ ದೆಸೆಯಿಂದ ಬಂದಿರತಕ್ಕಂಥವ್ರು. ಪಕ್ಷಕ್ಕೇನು ತೊಂದರೆ ಆಗದೆ ಇರ್ತಾರೆ ನಾವು ನೋಡ್ಬೋದು. ಯಾರು ಹೇಳಿದ್ದು? ನಾನು ಹೋದಾಗ ಬೇರೆ MLCಗಳ ನಮ್ಮ ಪತ್ರ ಸಲ್ಲಿಕೆ ಮಾಡೋ ಅವ್ರಿಗೋಸ್ಕರ ನಾನು ಹೋಗಿದ್ದು. ನನ್ನ ರಾಜೀನಾಮೆ ನನ್ನ ನಾಮಪತ್ರ ಸಲ್ಲಿಸುವಾಗ ಮುಖ್ಯಮಂತ್ರಿಗಳು ಇದ್ದರು, ಮಾಜಿ ಮುಖ್ಯಮಂತ್ರಿಗಳು ಇದ್ದರು, ಸತೀಶ್ ಜಾರಕಿಹೊಳಿ ಅವರಿದ್ದರು, ಆಮೇಲೆ ಬೇರೆ ಶಾಸಕರೆಲ್ಲರೂ ಸಹ ಇದ್ದರು. 2 ಸೆಟ್ ಮಾಡಿದ್ದೀನಿ, ಎಲ್ಲರೂ ಸಹ ಇದ್ದರು. ಈ ಥರ ದಯವಿಟ್ಟು ಸುಳ್ಳು ಸುದ್ದಿಯನ್ನು ಹರಡಿಸ್ಲಿಕ್ಕೆ ಹೋಗಿ. ನಾನು ಬಂದಿದ್ದು ಕಮಟ್ಕರ್ ಅವ್ರದ್ದು ಮತ್ತೆ ಇವ್ರದ್ದು ನಾಮಿನೇಷನ್ ಫೈಲ್ ಮಾಡ್ಸಕ್ಕೆ ಅವ್ರು ನಾಮಿನೇಷನ್ ಫೈಲ್ ಮಾಡ್ಸಕ್ಕೆ ಬಂದಿದ್ದು. ಸರ್, ಈಗ 5ನೇ ಅಭ್ಯರ್ಥಿನ ಕಣಕ್ಕೆ ಕಳಿಸಿದ್ರಿ, ಏನು ಸರ್ ಅದು? 5 ನಮ್ಮಲ್ಲಿ ಸಂಖ್ಯೆ ಇದೆ. ನಮ್ಮಲ್ಲಿ ಎರಡು ಓಟ್ ಏನೋ ಸಂಖ್ಯೆ ಇದೆ. ನಾವು ಅದನ್ನು ಮುಖ್ಯಮಂತ್ರಿ ಬಿಟ್ಟಿದ್ದೀವಿ, ಅವರು ಮಾಡ್ತಾರೆ. ಅದೆಲ್ಲ ಭಾರತೀಯ ಜನತಾ ಪಾರ್ಟಿ ಕೆಲಸ ನಾವು ಮಾಡೋಕ್ಕೆ ಹೋಗೋದಿಲ್ಲ. ಆದ್ದರಿಂದ ನಾವೇನು BJP ಅವ್ರನ್ನ ಹೋಗಿ ಆಪರೇಷನ್ ಮಾಡೋಕ್ಕೂ ಹೋಗೋದಿಲ್ಲ. ಅವ್ರು ಬೇಕಾಗೂ ಇಲ್ಲ. ನಮಗೆ ಸ್ಟ್ರೆಂತ್ ಇದೆ, ನಾವು ಗೆಲ್ತೀವಿ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.